ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮಮ್ಮನ ಸಾಂಪ್ರದಾಯಿಕ ಶೈಲಿಯ ನಿಂಬೆಹಣ್ಣಿನ ಉಪ್ಪಿನಕಾಯಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ನಿಂಬೆಹಣ್ಣಿನ ಗಿಡ ತೋರಿಸಿದೆ ನೋಡಿ. ಇವಾಗ ಅದರಲ್ಲೆಲ್ಲ ಲಿಂಬೆ ಎಲ್ಲ ಹಣ್ಣಾಗ್ತಾ ಇದೆ. ಇದು ಸಿಕ್ಕಿದಾಗಲೆಲ್ಲ ನಮ್ಮಮ್ಮ ಒಂದು ಬಾಕ್ಸಲ್ಲಿ ಉಪ್ಪಿನ ಜೊತೆ ಮಿಕ್ಸ್ ಮಾಡಿ ಇಡ್ತಾರೆ, ಯಾಕಂದರೆ ಅದು ಬೇಕಾಗೋ ಎಲ್ಲ ಉಪ್ಪಿನಕಾಯಿ ಹಾಕ್ಕೋಬೋದು ಅಂಥೇಳಿ. ಸ್ವಲ್ಪ ಗಾಂಧಾರಿ ಮೆಣಸು ಹಾಕಿ ಕೂಡ ಒಂದು ಸಿಂಪಲ್ಲಾಗಿ ಉಪ್ಪಿನಕಾಯಿ ಹಾಕ್ಬೋದು. ಇದು ತಲೆನೋವು, ಹೊಟ್ಟೆ ನೋವು, ಅಜೀರ್ಣ ಎಲ್ಲ ಇದ್ದಾಗ ಬಾಯ್ಲ್ಡ್ ರೈಸ್ ಜೊತೆ ಮಿಕ್ಸ್ ಮಾಡಿಕೊಂಡು ಊಟ ಮಾಡಿದರೆ ಎಲ್ಲ ಕೂಡ ಜೀರ್ಣ ಆಗುತ್ತೆ ಅಂತ ಹೇಳಿ. ಇಲ್ಲಿ ನೋಡಿ, ನಮ್ಮಮ್ಮ ಒಂದು ಬುಟ್ಟಿಯಲ್ಲಿ ಸಾಧಾರಣ ಒಂದು 20ರಿಂದ 25 ನಿಂಬೆಹಣ್ಣು ಕೊಯ್ಕೊಂಡು ಬಂದಿದ್ದಾರೆ ನೋಡಿ. ಇದು ಸರಿಯಾಗಿ ಹಣ್ಣಾಗಿದ್ದರೆ ಮತ್ತು ತುಂಬ ಚೆನ್ನಾಗಿ ಜ್ಯೂಸ್ ಬಿಟ್ಟುಕೊಳ್ಳುತ್ತೆ. ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಒರೆಸ್ಕೊಂಡು ಈ ಥರ 4 ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಳಿ. ಇವರ ಉಪ್ಪಿನಕಾಯಿ ಅಂದರೆ ಎಲ್ರಿಗೂ ಇಷ್ಟನೇ. ತುಂಬ ವೆರೈಟಿ ಉಪ್ಪಿನಕಾಯಿ ಕೂಡ ಹಾಕ್ತಾರೆ. ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಸ್ವಲ್ಪ ಹಿಂಗು ಹಾಕಿ ಫ್ರೈ ಮಾಡ್ಕೊಳ್ಳಿ. ಅದೇ ಬಾಣಲೆಯಲ್ಲಿ 1 ಸ್ಪೂನ್ ಮೆಂತ್ಯ ಹಾಕಿ ಹುರ್ಕೊಳ್ಳಿ. ನಂತರ ಸ್ಟವ್ ಆಫ್ ಮಾಡಿ 1.5 ಮುಷ್ಟಿಯಷ್ಟು ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿ. 100 ಗ್ರಾಮ್ ಹಸಿ ಸಾಸಿವೆ ಮತ್ತು 2 ಮುಷ್ಟಿ ಊರ ಮೆಣಸು ಹಾಕ್ಕೊಳ್ಳಿ. ಇದನ್ನು ಫ್ರೈ ಮಾಡೋದು ಬೇಕಾಗಿಲ್ಲ. ನೀವಿಲ್ಲಿ ಬ್ಯಾಡಗಿ ಮೆಣಸು ಕೂಡ ಯೂಸ್ ಮಾಡ್ಬೋದು, ಅದರಲ್ಲೂ ಚೆನ್ನಾಗಿ ಕಲರ್ ಬರುತ್ತೆ. ಇಲ್ಲಿ ನಾವು ತಂದದಿಲ್ಲ ಅಂತ ಹೇಳಿ ಊರ ಮೆಣಸು ಹಾಕ್ತಾ ಇದ್ದೀವಿ. ನಂತರ ಇಲ್ಲಿ ಸ್ವಲ್ಪ ನಾವು ಆರ್ಗ್ಯಾನಿಕ್ ಅರಿಶಿನ ಪುಡಿ ಮನೆಯಲ್ಲೇ ಮಾಡಿರೋದು ನೋಡಿ, ಇದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿದ ಉಪ್ಪು, ಮೆಂತ್ಯ, ಹಿಂಗು ಎಲ್ಲ ಹಾಕ್ಕೊಂಡು ನೀರು ಹಾಕದೆ ಗ್ರೈಂಡ್ ಮಾಡ್ಕೊಳ್ಳಿ. ಇಲ್ಲಿ ಉಪ್ಪು ಜೊತೆಗೆ ಹಾಕೋದ್ರಿಂದ ಅದರ ರಸ ಬಿಡೋಕ್ಕೆ 1 ವಾರ ಬೇಕಾಗುತ್ತೆ. ನಂತರ ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿದ ಮೇಲೆ ಕಟ್ ಮಾಡಿದಂತಹ ಹೋಳಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮಮ್ಮ ವೆರೈಟಿಯಾಗಿ ಉಪ್ಪಿನಕಾಯಿ ಹಾಕ್ತಾರೆ. ಅಂದರೆ ಅದು ಕಣಿಲೆಯದ್ದು, ಇಲ್ಲ ಸೌತೆಕಾಯಿಯದ್ದು, ನೆಲ್ಲಿಕಾಯಿ, ಬೀಂಬುಳಿ, ಹೀಗೆ ಎಲ್ಲ ವೆಜಿಟೇಬಲ್ಸ್ ಮಿಕ್ಸ್ ಕೂಡ ಇದು ಹಾಕ್ತಾರೆ. ಅವರು ಮಾವಿನ ಮಡಿಯದ್ದು 2 ವರ್ಷಕ್ಕಾಗುವಷ್ಟು ಉಪ್ಪಿನಕಾಯಿ ಹಾಕ್ತಾರೆ. ಅದು ನೋಡಿದ್ರೇ ಊಟ ಮಾಡಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.